ನಮ್ಮ ನಾಡಿನಲ್ಲಿ ಮತದಾರ ಯಾವಾಗ ಬೇಕಾಗ್ತಾನೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಜನ ಏನನ್ನು ಆಲೋಚನೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ವ್ಯವಹಾರ ಮಾಡುವಂಥ ಮನಸ್ಥಿತಿ ಬಹುತೇಕ ನಮ್ಮ ರಾಜಕೀಯ ಪ್ರತಿನಿಧಿಗಳಿಗೆ ಇಲ್ಲ. ಯಾವುದೇ ಊರುಗಳನ್ನು ಗಮನಿಸಿದರೆ ಸಾಯಂಕಾಲದ ವೇಳೆಯಲ್ಲಿ ಆ ಊರುಗಳಿಗೆ ಅಪ್ಪಂತವ್ರು ಹೋಗದಂಥ ವಾತಾವರಣ ಕೆಲವು ಕಡೆ ನಿರ್ಮಾಣ ಆಗಿದೆ. ಅಷ್ಟೊಂದು ಕುಡುಕರ ಹಾವಳಿ ಜಾಸ್ತಿ ಆಗಿದೆ. ಯಾರಾದರೂ ಒಬ್ಬರು ಚುನಾವಣೆಗೆ ನಿಲ್ಲಿಸಬೇಕು ಅಂತಂದರೆ ಅವನ ಹತ್ರ ಎಷ್ಟು ಬಂಡವಾಳ ಇದೆ ಅಂತ ಕೇಳ್ತಾ ಇದ್ದಾರೆ. ಬಂಡವಾಳಶಾಹಿಗಳು ಮಾತ್ರ ರಾಜಕೀಯ ಪ್ರತಿನಿಧಿಗಳು ಆಗಬೇಕು ಅಂದರೆ ದೇಶದ ಸ್ಥಿತಿ ಏನಾದೀತು? ಮದ್ಯಪಾನ ನಿಷೇಧ ಮಾಡದೇ ಇದ್ದರೆ ಅವರು ನಿಮ್ಮನ್ನೇ ಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡು ನಿಮ್ಮನ್ನು ಮತ್ತೆ ಹರಾಜಿಗೆ ಹಾಕ್ತಾರೆ. ಈ ಮದ್ಯಪಾನ ನಿಷೇಧ ಆಗಬೇಕು ಅನ್ನುವಂಥ ಹೋರಾಟವನ್ನು ಮಾಡ್ತಾ ಬಂದಿದ್ದರೂ ಕೂಡ ಸ್ವಾಮೀಜಿಯವರು ಹೇಳಿದ ಹಾಗೆ ಅದು ಕೇವಲ ನರಿ ಕೂಗಾಗ್ತಾ ಇದೆ. ನಮ್ಮ ತರಳಬಾಳು ಜಗದ್ಗುರು ಬೃಹನ್ಮಠದಿಂದ 1983 ಸುಮಾರಿನಲ್ಲಿ ಬಹುದೊಡ್ಡ ಹೋರಾಟ ನಡೀತು. ಆ ಸಂದರ್ಭದಲ್ಲಿ ಬೇರೆ ಬೇರೆ ತಾಲೂಕು, ಊರು, ಜಿಲ್ಲೆಗಳಲ್ಲಿ ಪಾದಯಾತ್ರೆ ಮಾಡಿದ್ವಿ. ಅಷ್ಟೇ ಅಲ್ಲ, ಚಿತ್ರದುರ್ಗ DC ಆಫೀಸ್ ಮುಂದೆ ಸತ್ಯಾಗ್ರಹವನ್ನು ಕೂಡ ನಾವೆಲ್ಲ ಕಾವಿಧಾರಿಗಳು ಸೇರ್ಕೊಂಡು ಮಾಡಿದ್ವಿ. ಆದರೆ ಸ್ಥಿತಿ ಬದಲಾವಣೆ ಏನಾಗಿಲ್ಲ. ಅದು ಬದಲಾವಣೆ ಆಗಬೇಕು ಅಂತಂದರೆ ನಮ್ಮ ತಾಯಂದ್ರ ಹೋರಾಟ ಇನ್ನೂ ಪರಿಣಾಮಕಾರಿಯಾಗಿ ನಡಿಬೇಕಾಗಿದೆ. ಇಲ್ಲಿ ಬಂದಿರೋವಂಥ ನಿಮ್ಮೆಲ್ಲರ ಮುಖಗಳನ್ನು ನೋಡಿದರೆ ನೀವು ಯಾರೂ ಕೂಡ ಶ್ರೀಮಂತ ಕುಟುಂಬದಿಂದ ಬಂದವರು ಅಂತ ನಮಗೆ ಅನ್ನಿಸ್ತಾ ಇಲ್ಲ. ನಿತ್ಯ ಜೀವನಕ್ಕಾಗಿ ಕೂಲಿನೋ ಮತ್ತೇನೋ ಮಾಡಿ ಹೊಟ್ಟೆಯನ್ನು ತುಂಬಿಕೊಳ್ಳುವಂಥ ಜನ ಎಂಥ ನೋವನ್ನು ಅನುಭವಿಸ್ತಾ ಇದ್ದೇವೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕಾಗಿ ಆ ಕೂಲಿ ಹಣವನ್ನೇ ಖರ್ಚು ಮಾಡಿಕೊಂಡು ಇಲ್ಲಿ ಬಂದಿದ್ದೀರಿ. ಆದರೆ ಸರ್ಕಾರ ಈ ಮಹಿಳಾ ಹೋರಾಟಕ್ಕೆ ಮಾನ್ಯತೆಯನ್ನು ನೀಡುವಂಥ ಮನಸ್ಸಿದ್ದಿದ್ದರೆ ಸರ್ಕಾರಿ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಸಚಿವರಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಈ ಸ್ಥಳಕ್ಕೆ ಬರಬೇಕಾಗಿತ್ತು. ವಿಷಾದದ ಸಂಗತಿ ಅಂತಂದರೆ ನಮ್ಮ ನಾಡಿನಲ್ಲಿ ಮತದಾರ ಯಾವಾಗ ಬೇಕಾಗ್ತಾನೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಅಲ್ಲಿಂದ ಸಂಪೂರ್ಣವಾಗಿ ನಮ್ಮನ್ನು ಮರೆತು ರಾಜಕೀಯ ಪ್ರತಿನಿಧಿಗಳು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಈ ಜನರಿಗೆ ಏನು ಬೇಕು ಅನ್ನೋಂಥ ಆಲೋಚನೆ ಮಾಡಿ ಜನ ಏನನ್ನು ಆಲೋಚನೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ವ್ಯವಹಾರ ಮಾಡುವಂಥ ಮನಸ್ಥಿತಿ ಬಹುತೇಕ ನಮ್ಮ ರಾಜಕೀಯ ಪ್ರತಿನಿಧಿಗಳಿಗೆ ಇಲ್ಲ. ನಮ್ಮ ಹಿರಿಯ ಗುರುಗಳು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದರು. ನಿಜವಾದ ಮುಖಂಡ ಯಾರು ಅಂತಂದರೆ ಜನರಿಗೆ ಏನು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಅವರ ಸರ್ವಾಂಗೀಣ ಉನ್ನತಿಗೆ ಬೇಕಾದದ್ದನ್ನು ಕೊಡುವಂಥ ವ್ಯಕ್ತಿ ಯಾರೋ ಅವನು ಮುಖಂಡ ಅಂತ. ಆದರೆ ಇವತ್ತು ನಮ್ಮ ರಾಜಕೀಯ ನೇತಾರು ಇಲ್ಲೇ ಬಂದು ಪ್ರಶ್ನೆ ಮಾಡ್ತಾರೆ, ನೀವು ಎಷ್ಟು ಜನ ಕುಡಿತೀರಿ, ಎಷ್ಟು ಜನ ಬಿಡ್ತೀರಿ ಅಂದ ತಕ್ಷಣ ಯಾರೋ ಒಬ್ಬ ಸ್ವಾಮಿ ನಮಗೆ ಕುಡಿಯೋದು ಬೇಕು ಅಂದರೆ ಕೇಳಿ ಅವನಿಗೆ ಬೇಕು, ಅದನ್ನು ಕೊಡಬೇಕೋ ಬೇಡ ಅನ್ನೋರಿಗೆ ಕೊಡಬೇಕೋ ಅಂತ ಹೇಳಿ ಆ ಬೇಕು ಅನ್ನೋರನ್ನು ಬಲಪಡಿಸ್ಕೊಳ್ತಾರೆ. ಆದರೆ ಅದರಿಂದ ಆಗುವಂಥ ದುರಂತ ಏನು ಅಂತ ಹೇಳಿ ಯಾವುದೇ ಸರ್ಕಾರದ ಸಚಿವರಾಗಲಿ ಶಾಸಕರಾಗಲಿ ಯೋಚನೆ ಮಾಡಲ್ಲ. ಇವತ್ತು ಸರ್ಕಾರಕ್ಕೆ ಇದರಿಂದ 40, 400, 500 ಲಕ್ಷ ಕೋಟಿ ಬರ್ಬೋದು. ಆದರೆ ಆಗುವಂಥ ನಷ್ಟ ಎಷ್ಟು ಅಂತ ಅವರು ಲೆಕ್ಕ ಹಾಕಬೇಕಾಗಿದೆ. ಆರೋಗ್ಯ ಹಾಳಾಗ್ತಾ ಇದೆ, ದುಡಿಮೆ ಹಾಳಾಗ್ತಾ ಇದೆ, ಶಿಕ್ಷಣ ಹಾಳಾಗ್ತಾ ಇದೆ, ಇಡೀ ಮನೆತನವೇ ನಾಶವಾಗುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈಗ ಬಿಹಾರದಲ್ಲಿ ಮೊನ್ನೆ ಚುನಾವಣೆ ನಡೀತು. ಆ ಚುನಾವಣೆಯ ಗೆಲುವಿಗೆ ಕಾರಣ ಮದ್ಯಪಾನ ಅಲ್ಲ, ಮದ್ಯಪಾನವನ್ನು ನಿಷೇಧ ಮಾಡಿದ್ದು.
ಬಿಹಾರದಲ್ಲಿ ನಡೆದಂಥ ಮದ್ಯಪಾನ ನಿಷೇಧ ಕರ್ನಾಟಕದಲ್ಲಿ ಯಾಕೆ ಆಗಬಾರ್ದು? ಹಾಗಾಗಿಯೇ ಸ್ವಾಮೀಜಿಯವರು ಹೇಳಿದಾಗೆ ನಾವು ಹೇಳುವಂಥದ್ದು ಕೇವಲ ನೀವು ಬೇಕು ಅಂದ್ರೆ ಕೊಡಲಿ, ಬೇಡ ಅಂದ್ರೆ ಬಿಡಲಿ ಅಂತ ಅಲ್ಲ. ಆ ಮದ್ಯವನ್ನೇ ಸಂಪೂರ್ಣವಾಗಿ ನಿಷೇಧ ಮಾಡಿದರೆ ಸಮಾಜ ಸೌಖ್ಯದಿಂದ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಕುಡುಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಯಾವುದೇ ಊರುಗಳನ್ನು ಗಮನಿಸಿದರೆ ಸಾಯಂಕಾಲದ ವೇಳೆಯಲ್ಲಿ ಆ ಊರುಗಳಿಗೆ ಅಪ್ಪಂಥವ್ರು ಹೋಗದಂಥ ವಾತಾವರಣ ಕೆಲವು ಕಡೆ ನಿರ್ಮಾಣ ಆಗಿದೆ. ಅಷ್ಟೊಂದು ಕುಡುಕರ ಹಾವಳಿ ಜಾಸ್ತಿ ಆಗಿದೆ. ಊರುಗಳಲ್ಲಿ ಕುಡಿಲಿಕ್ಕೆ ನೀರು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮದ್ಯದ ಹಾವಳಿ ಅತಿ ಆಗ್ತಾ ಇದೆ. ಅದರ ದುಷ್ಪರಿಣಾಮವನ್ನು ಜನ ಅನುಭವಿಸ್ತಾ ಇದ್ದರೂ ಕೂಡ ಆಲೋಚನೆ ಮಾಡುವಂಥ ಮನಸ್ಥಿತಿ ನಮ್ಮ ರಾಜಕೀಯ ಪ್ರತಿನಿಧಿಗಳಿಗೆ ಬರ್ತಾ ಇಲ್ಲ ಅಂತಂದರೆ ನಾವು ಎಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದೇವೆ ಅಂತ ಆಲೋಚನೆ ಮಾಡಬೇಕು. ಸ್ವಾಮೀಜಿಯವರು ಹೇಳಿದರು, ಮುಂಬರುವ ಚುನಾವಣೆಗಳಲ್ಲಿ ನೀವು ಮಾಡಬೇಕಾದದ್ದು ಏನು? ಯಾರು ಮದ್ಯವನ್ನು ನಿಷೇಧ ಮಾಡಲಿಕ್ಕೆ ಹೋರಾಟಕ್ಕೆ ಮಾಡ್ತೇವೋ, ಯಾರು ಮದ್ಯವನ್ನು ಜನರಿಗೆ ಕುಡಿಸೋದಿಲ್ವೋ, ಆಮಿಷಗಳನ್ನು ತೋರಿಸೋದಿಲ್ವೋ ಅಂಥವ್ರಿಗೆ ನಮ್ಮ ಮತವನ್ನು ದಾನವಾಗಿ ನೀಡ್ತೇವೆ. ಮತ ದಾನ ಅಂತಲೇ ಇದೆ ಅಲ್ಲಿ, ಮತ ಕೊಳ್ಳೋದು ಅಲ್ಲ, ಮಾರೋದು ಅಲ್ಲ. ವಿಷಾದದ ಸಂಗತಿ ಅಂತಂದರೆ ಇವತ್ತು ಮತವನ್ನು ಮಾರುವ ಕೊಳ್ಳುವ ವ್ಯವಹಾರ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಯಾರಾದರೂ ಒಬ್ಬರು ಚುನಾವಣೆಗೆ ನಿಲ್ಲಿಸಬೇಕು ಅಂತಂದರೆ ಅವನ ಹತ್ರ ಎಷ್ಟು ಬಂಡವಾಳ ಇದೆ ಅಂತ ಕೇಳ್ತಾ ಇದ್ದಾರೆ. 10 ಕೋಟಿ ಖರ್ಚು ಮಾಡಲಿಕ್ಕೆ ತಯಾರಿದೆಯೇನಪ್ಪ? 20 ಕೋಟಿ ಖರ್ಚು ಮಾಡಲಿಕ್ಕೆ ತಯಾರಿದೆಯಾ? ಅಥವಾ ಯಾರಿಗೋ ಇಷ್ಟು ದುಡ್ಡು ಕೊಡಲಿಕ್ಕೆ ತಯಾರಾಗಿದೆಯಾ? ಹೀಗೆ ಕೇಳಿ ಬಂಡವಾಳಶಾಹಿಗಳು ಮಾತ್ರ ರಾಜಕೀಯ ಪ್ರತಿನಿಧಿಗಳು ಆಗಬೇಕು ಅಂದರೆ ದೇಶದ ಸ್ಥಿತಿ ಏನಾದೀತು? ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಇದು ಅಂಬೇಡ್ಕರ್ ಕೊಟ್ಟಂಥ ಪ್ರಜಾಪ್ರಭುತ್ವ. ಆದರೆ ಇಲ್ಲಿ ಆ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಮಾನ್ಯತೆ ಇಲ್ಲದಂಥ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಹಾಗಾಗಿ ನಿಮ್ಮ ಹೋರಾಟ ಯಶಸ್ವಿ ಆಗಬೇಕು ಅಂತಂದರೆ ಮುಂಬರುವ ಚುನಾವಣೆಗಳಲ್ಲಿ ನೀವೆಲ್ಲರೂ ಇಲ್ಲಿ ಬಂದಿರಲ್ಲ, ಸುಮಾರು ಒಂದು 7-8 ಸಾವಿರ ಜನ ನೀವು ಇರ್ಬೋದು. ನೀವೇ ಮನಸ್ಸು ಮಾಡಿರಿ, ಮದ್ಯಪಾನ ನಿಷೇಧ ಮಾಡದೇ ಇದ್ದರೆ ಯಾವುದೇ ಕಾರಣಕ್ಕೂ ನಾವು ಮತವನ್ನು ಹಾಕೋಲ್ಲ, ಹೋರಾಟ ಮಾಡ್ತೀವಿ ಅಂತ ನೀವು ಗಟ್ಟಿ ಆದರೆ ಮಾತ್ರ ಇದು ಯಶಸ್ವಿ ಆಗುತ್ತೆ. ಇಲ್ಲ ಅಂದ್ರೆ 10 ಕೂಡ 11 ಪರ್ಸು ಕೂಡ ಗೋವಿಂದ ಅನ್ನೋ ಹಾಗೆ ಇದು ಒಂದು ಸಭೆ ಆಗುತ್ತೆ. ಭಾಳ ಜನ ಬಂದಿದ್ವಿ, ಬೆಂಗಳೂರು ನೋಡಿದ್ವಿ, ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ವಾಪಸ್ ಹೋದ್ವಿ ಅನ್ನಂಗೆ ಆಗುತ್ತೆ. ಹಾಗೆ ಆಗಬಾರ್ದು ಅಂತಂದರೆ ನಿಮ್ಮಲ್ಲಿ ಒಂದು ದೃಢವಾದಂಥ ಇಚ್ಛೆ, ಸಂಕಲ್ಪ ಇತ್ತು ಅಂತಂದರೆ ಖಂಡಿತ ಅದರಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರೆ. ಮನುಷ್ಯ ಮನಸ್ಸು ಮಾಡಿದರೆ ಅಸಾಧ್ಯ ಅನ್ನೋವಂಥದ್ದು ಯಾವುದೂ ಇಲ್ಲ. ಹಾಗಾಗಿ ತಾಯಿಂದರೆ ನಾವು ನಿಮಗೆ ಹೇಳುವಂಥದ್ದು, ನೀವು ಮನಸ್ಸು ಮಾಡಿದರೆ ಮಾತ್ರ ಈ ಮದ್ಯವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಾಧ್ಯ ಆಗೋಲ್ಲ ಅನ್ನೋ ಕಾರಣಕ್ಕೆ ಏನೋ ಸುವರ್ಣ ಭಟ್ ಅವರು ಕೊನೆ ಪಕ್ಷ ಒಂದು ಊರಿನಲ್ಲಿ ಮದ್ಯದ ಅಂಗಡಿ ಬೇಕೋ ಬೇಡವೋ ಅಂತ ಹೇಳಿ ಅಲ್ಲಿ ಆ ಊರಿನ ಒಂದು ಸಭೆ ಕರೆದು ಅದರಲ್ಲಿ ಮಹಿಳೆಯರ ಅಭಿಪ್ರಾಯಗಳನ್ನು ಕೇಳಿ ಮೆಜಾರಿಟಿ ಬಂತು ಅಂತಂದರೆ ಆವಾಗ ಕೊಡಬೇಕು ಅಂತ. ಇದು ಕೂಡ ಸರಿ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಆವಾಗ ಮೆಜಾರಿಟಿ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡೋವಂಥ ಶಕ್ತಿ ಆ ಬಂಡವಾಳಶಾಹಿಗಳಿಗಿರುತ್ತೆ. ಅವರು ನಿಮ್ಮನ್ನೇ ಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡು ನಿಮ್ಮನ್ನು ಮತ್ತೆ ಹರಾಜಿಗೆ ಹಾಕ್ತಾರೆ. ಹಾಗಾಗಿ ಸಂಪೂರ್ಣ ಮದ್ಯ ನಿಷೇಧ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಜಾರಿಯಲ್ಲಿ ತರಬೇಕು ಅಂತ ಹೇಳಿ ನಾವು ಈ ಸಭೆಯ ಮೂಲಕ ಸರ್ಕಾರಕ್ಕೆ ಕರೆ ಕೊಡ್ತೇವೆ, ಒತ್ತಾಯ ಮಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.